ಆಯ್ತು ಒಳ್ಳೆ ಕೆಲಸ ಅದ. ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ನಾವು ತೆಗಿತೀವಿ ಅಂತ ಹೇಳಿ ಸ್ವತಃ ನಾವೇ ಪೂಜೆ ಮಾಡಿ ನಮ್ ಜನರೇ ಆ ಒಂದು ಚೌಕ್ ತೆಗಿಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ವಿ. ಅದು ಆದ ನಂತರ ಈ ಒಂದು 2 ತಿಂಗಳ ಹಿಂದ್ಗಡೆ ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಸೇರ್ಕೊಂಡು ಮತ್ತೆ ನಮ್ಮ ದಲಿತ ಜನಾಂಗದ ಎಲ್ಲಾ ಮುಖಂಡರು, ಯುವ ಮುಖಂಡರು, ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿ ಸಮಾಜದ ಎಲ್ಲಾ ಮುಖಂಡರು ಸೇರ್ಕೊಂಡು ಆ ಒಂದು ರೋಡ್ ಅನ್ನು ಬಿಟ್ಟು ಯಾರಿಗೂ ಕೂಡ ತೊಂದರೆ ಇಲ್ಲ. ಸುಮಾರು ಹಿಂದ್ಗಡೆ ಯಾರಿಗೂ ತೊಂದರೆ ಇಲ್ಲ, ಊರಾಗ ಗಾಡಿ ಹೋಗ್ಲಕ್ಕೂ ಅವಕಾಶ ಇದೆ, ಮತ್ತೆ ರೋಡಿಗೂ ಏನು ಸಮಸ್ಯೆ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಂದು ಚೌಕನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಧ್ವಜ ಮತ್ತು ಒಂದು ಫೋಟೋವನ್ನು ಹಾಕಿದ್ದಾರೆ. ಆ ಧ್ವಜ ಮತ್ತು ಫೋಟೋವನ್ನು ತೆರವುಗೊಳಿಸ್ಬೇಕಂತ ಹೇಳಿ ಅಲ್ಲಿ ಯಾರು ಕೂಡ ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡಲು ಹೋದ್ರು ಕೂಡ ಅಲ್ಲಿರ್ತಕ್ಕಂಥ ಪೊಲೀಸ್ ಆಡಳಿತ ಅದನ್ನು ಬಂದಿ ತೆಗೀರಿ ಅಂತೇಳಿ ಏನಪ್ಪಾ ಅಂದ್ರೆ ಅಲ್ಲಿ ಗ್ರಾಮಸ್ಥರಿಗೆ ಕೇಳಿದಾಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಅಲ್ಲಿ ಇರ್ತಕ್ಕಂಥ ಆ ಊರಿನ ಮುಖಂಡರು ಎಲ್ಲ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ಈ ಒಂದು ಮೂರ್ತಿಯನ್ನು ನಾವು ತೆರವುಗೊಳಿಸಲ್ಲ ಅಂತೇಳಿ ಪಟ್ಟ ಹಿಡಿದ್ರು. ಆ ಪಟ್ಟ ಹಿಡಿದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಆಡಳಿತ ಜಾಸ್ತಿ ಜನರನ್ನ ಪೊಲೀಸರು ಕರೆಸಿ ಆ ಪೊಲೀಸರ ಮಧ್ಯದಲ್ಲಿ ಅವರು ಇವರು ಎಲ್ಲ ಸೇರ್ಕೊಂಡು ಒಂದು ಒಳ ಒಪ್ಪಂದ ಮಾಡ್ಬೇಕಂತೇಳಿ 2-3 ಸಲ ತಹಸೀಲ್ದಾರ್ ಅವರು, ಎಸಿ ಅವರು ಕೂಡ ಏನಪ್ಪಾ ಅಂತ ಬಂದು ಸ್ಥಳಕ್ಕೆ ಭೇಟಿ ಪಟ್ಟಿ ಎಲ್ಲ ಏನೇನು ಸಮಸ್ಯೆ ಆಗಿದೆ, ಯಾಕಾಯ್ತು, ಹೆಂಗಾಯ್ತು ಅಂತೇಳಿ 2-3 ಸಲ ಪರಿಶೀಲನೆ ಮಾಡಕ್ಕೆ ಅಲ್ಲಿ ತಹಸೀಲ್ದಾರ್ ಅವರು ಬಂದಿದ್ರು, ಮತ್ತೆ ಎಸಿ ಅವರು ಬಂದಿದ್ರು, ಡಿವೈಎಸ್ಪಿ ಅವರು ಬಂದಿದ್ರು, ಮತ್ತೆ ಎಡಿಷನಲ್ ಎಸ್ಪಿ ಅವರು ಬಂದಿದ್ರು. ಅಲ್ಲಿ ಏನೇನು ಆಗಿದೆ ಘಟನೆ ಅಂತ ಹೇಳಿ ಆಲ್ರೆಡಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ, ಡಿಎಸ್ಪಿ ಅವರಿಗೆ, ಮತ್ತೆ ಎಡಿಷನಲ್ ಎಸ್ಪಿ ಅವರಿಗೆ, ತಹಸೀಲ್ದಾರ್ ಅವರಿಗೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸರ್ಕಲ್ ಪಿಎಸ್ಸಿ ಅವರೆಲ್ಲರಿಗೂ ಕೂಡ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಗೊತ್ತಿದ್ರು ಕೂಡ ಅಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಇದ್ರೆ ನಾವು ಕಾನೂನಿಗೆ ತಲೆ ಬಾಗ್ತೀವಿ. ನೀವು ಯಾವುದೇ ಒಂದು ಮೂರ್ತಿಯನ್ನು ತೆರವುಗೊಳಿಸ್ಬೇಕಂದ್ರೆ ನಾವು ಕಾನೂನಿಗೆ ತಲೆ ಬಾಗ್ತೀವಿ. ತಾವು ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿ ಇರ್ತಕ್ಕಂಥ ಅನಧಿಕೃತವಾಗಿ ಎಷ್ಟೇ ಮೂರ್ತಿಗಳಾಗಿರ್ಬೋದು ಅಥವಾ ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಗುಡಿ ಆಗಿರ್ಬೋದು, ಗುಂಡರ್ ಆಗಿರ್ಬೋದು, ಇನ್ನೊಂದು ಅನಧಿಕೃತ ಕಟ್ಟಡ ಆಗಿರ್ಬೋದು, ಇವು ಯಾವ್ಯಾವ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವ ಅನಧಿಕೃತವ ಆ ಎಲ್ಲವನ್ನು ತೆರವುಗೊಳಿಸ್ತೀವಿ. ನಾವು ಕೂಡ ನಮ್ಮ ಮೂರ್ತಿಯನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಧ್ವಜ ಮತ್ತು ಮೂರ್ತಿಯನ್ನು ನೋಡಿದೀವಿ. ಆ ಮೂರ್ತಿಯನ್ನು ನೀವು ತೆರವುಗೊಳಿಸೋದು ಬೇಡ, ನಾವೇ ಖುದ್ದಾಗಿ ನಮ್ಮ ಕೈಲಿಂದ ತೆಕ್ಕೋತೇವೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ನಾವೆಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು ಸೇರ್ಕೊಂಡು ಹೇಳ್ತಾ ಇದೀವಿ. ಆದ್ರೆ ಅಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಮಾತ್ರ ಏನು ಸ್ವಲ್ಪ ಜಾತಿ ಮನಸ್ಥಿತಿ ಅಂತ ಹೇಳ್ತೀವಿ ನಾವು, ಅದಕ್ಕೆ ಕೋಮುಗಲೆ ಎಬ್ಸತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ತೆಗಿತೀವಿ, ಬೇರೆ ಯಾರು ತೆಗಿಲಕ್ ಅವಕಾಶ ಇಲ್ಲ, ನಾವು ಅದು ತೆಗೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಕಡಖಂಡಿತವಾಗಿ. ಮತ್ತೆ 2-3 ಸಲ ನಮ್ಗೆ ಸಭೆಯಲ್ಲಿ ಕರೆದಿದ್ರು ತಹಸೀಲ್ದಾರ್ ಅವರು ಮತ್ತು ಎಸಿ ಅವರು. ಆ ಸಭೆಗೆ ನಾವು ಯಾರು ಕೂಡ ಹೋಗ್ಲಿಲ್ಲ. ನಮ್ಮ ಸಮಾಜ ಮುಖಂಡರು ನಮ್ಗೆ ಏನ್ ಸಮಸ್ಯೆ ಇದ್ರು ಇಲ್ಲಿ ಜಾಗೃತಿಯಾಗಿ ಬಂದು ನೀವೇನಪ್ಪಾ ಅಂದ್ರೆ ನಮಗೆ ಪ್ರಶ್ನೆ ಮಾಡ್ರಿ, ಏನ್ ಸಮಸ್ಯೆ ಇದೆ, ಏನ್ ತೊಂದರೆ ಇದೆ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಊರಿನ ಗ್ರಾಮಸ್ಥರು ಮುಖಂಡರು ಯಾರು ಕೂಡ ನಾವು ಸಭೆಗೆ ಹೋಗ್ಲಿಲ್ಲ. ಅವ್ರು ಸಭೆಗೆ ಬರ್ಲಿಲ್ಲ ಅಂತೇಳಿ ನಮ್ಗೆ ಮತ್ತೆ ಮೊನ್ನೆ ದಿವಸ ಒಂದು ಒಳ್ಳೆ ಇದನ್ನು ಮಾಡಿ ಇವ್ರಿಗೆ ಹೇಗಾದ್ರೂ ಮಾಡಿ ಭಯ ಹುಟ್ಟಿಸಿ ಅದನ್ನ ತೆಗಿಸ್ಬೇಕಂತೇಳಿ ಪೊಲೀಸರ ಮುಖಾಂತರ ನಾವು ಸುದ್ದಿ ಕೊಡ್ತಾರ. ನೋಡ್ರಿ, ನಾಳೆ ಡಿವೈಎಸ್ಪಿ ಅವರು, ಎಡಿಷನಲ್ ಎಸ್ಪಿ ಅವರು ಎಲ್ಲರೂ ಕೂಡ ಪೊಲೀಸ್ ತಂಡಗಳ ಮುಖಾಂತರ ಈ ಒಂದು ತೆರವುಗೊಳಿಸಲಿಕ್ಕೆ ತಗೊಂಡು ಬರ್ತಾ ಇದ್ದಾರೆ. ಬೋಲ್ಡೀಜರು, ಟ್ರ್ಯಾಕ್ಟರ್ಸ್ ಎಲ್ಲ ತಗೊಂಡು ಬಂದು ಇದನ್ನ ತೆಗಿಲೇಬೇಕಂತೇಳಿ ಅವ್ರು ಪಣ ತೊಟ್ಕೊಂಡು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅದು ಪ್ರೀ ಪ್ಲಾನ್. ಹೆಂಗ್ ಪ್ರೀ ಪ್ಲಾನ್ ಅಂದ್ರ ಅಲ್ಲಿ ಪೊಲೀಸರು ಇದ್ದು ಈ ಏನ್ ಸಮಸ್ಯೆ ಅದ ಏನಿಲ್ಲ ಅಂತೇಳಿ ಅಂಬೇಡ್ಕರ್ ಮೂರ್ತಿ ಒಂದೇ ತೆರವುಗೊಳಿಸ್ಬೇಕಂಬದೇ ಪ್ಲಾನ್ ಅದ ಅವ್ರು. ಬಟ್ ಬೇರೆದೆಲ್ಲ ಏನ್ ಸರ್ಕಾರದ ಅಧೀನದಲ್ಲಿಲ್ಲ, ಯಾವ ಅನಧಿಕೃತ ಅವೆಲ್ಲ ತೆರವುಗೊಳಿಸ್ಬೇಕಂತೇಳಿ ನಮ್ದು ಎಲ್ಲರದ್ದು ಬೇಡಿಕೆ ಅದ. ಅದು ಪೊಲೀಸರು ಅದು ಬೇರೆದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ ಸರ್ಕಾರನು ಬೇರೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಏನಪ್ಪಾ ಅಂದ್ರೆ, ಪೊಲೀಸ್ ಇಲಾಖೆಯವರಿಗೆ ಮತ್ತೆ ಜಿಲ್ಲಾಡಳಿತವರಿಗೆ ನಾವು ನಮ್ಮ ಮೂರ್ತಿಯನ್ನು ನಾವು ಖುದ್ದಾಗಿ ತೆಕ್ಕೋತೀವಿ, ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದ್ರೆ ನಮ್ಮ ಕೌಟ್ಗಾಂವ್ ಗ್ರಾಮದಲ್ಲಿ, ನಮ್ಮ ಕೌಟ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತಾವ, ಎಲ್ಲೆಲ್ಲ ಅನಧಿಕೃತವಾಗಿ ಗುಡಿ ಗೋಪುರ ಆಗಿರ್ಬೋದು, ಚರ್ಚ್ ಮಸೀದಿ ಆಗಿರ್ಬೋದು, ಅಥವಾ ಸಮುದಾಯ ಭವನಗಳಾಗಿರ್ಬೋದು, ಅಥವಾ ಯಾರಾದ್ರೂ ಕಬ್ಜಾ ಮಾಡೋದು ಅದನ್ನೆಲ್ಲ ತೆರವುಗೊಳಿಸ್ರಿ. ನಾವು ಕೂಡ ಸ್ವತಃ ನಮ್ಮ ಕೈಯಿಂದ ತೆರವುಗೊಳಿಸ್ತೀವಿ ಅಂತ ಹೇಳಿ ನಾವು ಇವತ್ತು ಪೊಲೀಸ್ ಆಡಳಿತವರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಸ್ಪಷ್ಟವಾದಂತ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದನ್ನ ಅವ್ರು ಏನಪ್ಪಾ ಅಂದ್ರ ಇಲ್ಲ ಅದ್ರ ಬಗ್ಗೆ ನೀವೆಲ್ಲ ಮಾತಾಡ್ಬೇಡಿ, ಅದೆಲ್ಲ ನಾವು ಮುಂದೆ ಮಾತಾಡ್ತೀವಿ ಅಂತ ಹೇಳ್ತಿದ್ರ. ಮತ್ ಮುಖ್ಯವಾಗಿ ಈಗ ನಿನ್ನೆ ತಾನೇ ಏನಪ್ಪಾ ಅಂದ್ರೆ ತಹಸೀಲ್ದಾರ್ ಅವರು ಮೊನ್ನೆ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಯಾವುದೇ ಮೂರ್ತಿಗಳನ್ನು ತೆರವುಗೊಳಿಸಲ್ಲ. ಇದು ನಾವು ಮುಂದಿನ ನಮ್ಮ ಜಿಲ್ಲಾ ಆಡಳಿತಕ್ಕೆ ಗಮನಕ್ಕೆ ತಂದು ನಮ್ಮ ಹೈಯರ್ ಆಫೀಸರ್ ಇದ್ರೆ ಅವ್ರ ಜೊತೆ ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಆಲ್ರೆಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕೆಯನ್ನ ತಿಳಿಸಿದ್ದಾರೆ, ಮಾಹಿತಿಯನ್ನು. ಅದಕ್ಕೆ ನಾನು ಆ ಒಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ನಾವು ಬಸವಣ್ಣನ ಮೂರ್ತಿ ಕೂಡಿದ್ರು ನಮ್ದು ಇರುವುದಿಲ್ಲ, ಬುದ್ಧನ ಮೂರ್ತಿ ಕೂಡಿದ್ರು ನಮ್ದು ಇರುವುದಿಲ್ಲ, ಕನಕದಾಸ್ ಅವರ ಮೂರ್ತಿ ಕೂಡಿದ್ರು ನಾವು ವಿರುದ್ಧ ಅಲ್ಲ, ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಕೂಡಿದ್ರು ನಾವು ವಿರುದ್ಧ ಅಲ್ಲ.
ನಮಗೂ ಎಲ್ಲಾ ಮಹಾಪುರುಷರ ತತ್ವ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ವಿ. ಯಾವ ಮಹಾಪುರುಷರು ಎಷ್ಟು ಕೆಲಸ ಮಾಡಿದ್ದಾರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ವಿ. ಹಂಗಾಗಿ ನಾವು ಯಾವ ಮಹಾಪುರುಷರು ಬಿಡುತ್ತಿಲ್ಲ. ಅದು ನಮ್ದು ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಆಲ್ರೆಡಿ ಆ ಕೌಟ್ಗಾಂವ್ ಗ್ರಾಮದಲ್ಲಿ ಅಲ್ಲಿ ಏನ್ ಸಮಸ್ಯೆ ಇದೆ, ಹೆಂಗ್ ಆಗ್ತಾ ಇದೆ, ಪೊಲೀಸ್ ಆಡಳಿತ ಅಲ್ಲಿ ಇದೆ. ಆಲ್ರೆಡಿ ಪೊಲೀಸರು ಡ್ಯೂಟಿ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಇಂಥ ಸಮಸ್ಯೆ ಆಗಿದೆ ಅಂತೇಳಿ ಸುಮಾರು ಒಂದು 15-20 ದಿವಸದಿಂದ ನಿರಂತರವಾಗಿ ಅಲ್ಲಿ ನಮ್ ಜನ ಹೋರಾಟ ಮಾಡ್ತಾ ಇದ್ದಾರೆ ರೋಡ್ ಮೇಲೆ ಕೂತಿ. ಈ ಸಮಸ್ಯೆಯನ್ನ ಬಗೆಹರಿಸೋ ಸಲುವಾಗಿ ಅಲ್ಲಿ ಪೊಲೀಸ್ ಆಡಳಿತ ಏನಪ್ಪಾ ಅಂದ್ರೆ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಏಕಾಏಕಾಗಿ ಒಂದಿನ ರಾತ್ರಿ ಮೊನ್ನೆ ರಾತ್ರಿ ಅಲ್ಲಿ ಇರ್ತಕ್ಕಂಥ ಗ್ರಾಮದ ಮುಖಂಡರು, ಬೇರೆ ಜಾತಿಯ ಮೇಲ್ಜಾತಿಯ ಮುಖಂಡರು ಎಲ್ಲ ಸೇರ್ಕೊಂಡು, ಅಲ್ಲಿ ಯುವಕರೆಲ್ಲ ಸೇರ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಹೊಡ್ಕೊಂಡು ಅಲ್ಲಿ ಬಂದು ಬಸವಣ್ಣನ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಬಸವಣ್ಣನ ಮೂರ್ತಿ ಸ್ಥಾಪನೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿಯಾದಂತ ವಿರೋಧ ಅಲ್ಲ. ಆದ್ರೆ ನಮ್ದು ಸಮಸ್ಯೆ ಏನಪ್ಪಾ ಅಂದ್ರೆ, ಇವರು ಬಸವಣ್ಣನ ಮತ್ತು ಬಾಬಾ ಸಾಹೇಬ್ರ ಮಧ್ಯೆ ಇಲ್ಲಿ ಮೂರ್ತಿಯನ್ನು ಕೂಡಿಸಿ ಈ ಎರಡೂ ಜಾತಿಗಳನ್ನ ಕೋಮುಗಲಭೆಗೊಳಿಸಬೇಕಂತ ಉದ್ದೇಶದಿಂದ ಇದು ಪೊಲೀಸರು ಇದ್ರು ಕೂಡ ಈ ಒಂದು ಘಟನೆ ಆಗಿದೆ ಅಂದ್ರೆ ನಮಗೆ ಅನಿಸ್ತಾ ಇದೆ ಹಿಂದೆ ಪೊಲೀಸರು ಕೈವಾಡಿದೆ. ಇದು ಪೊಲೀಸರಲ್ಲಿ ಇದ್ರು ಕೂಡ ಇವ್ರು ಇಷ್ಟೊಂದು ಧೈರ್ಯವಾಗಿ ಕೆಲಸ ಮಾಡ್ತಾರಂದ್ರ ಇದ್ರ ಹಿಂದೆ ಪೊಲೀಸರು ಇದ್ರಬೇಕಂತ ನನಗೆ ಅನಿಸ್ತಾ ಇದೆ. ಹಂಗಾಗಿ ನಾವೇನ್ ಹೇಳ್ತಾ ಇದ್ದೀವಿ, ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ SP ಸಾಹೇಬರಿಗೆ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. 2 ದಿವಸದಲ್ಲಿ ಅಲ್ಲಿ ಕೌಟ್ಗಾಂವ್ ಗ್ರಾಮದಲ್ಲಿ ಏನ್ ಮೊನ್ನೆ ರಾತ್ರಿ ಜೈ ಶ್ರೀರಾಮ್ ಘೋಷಣೆ ಹುಡ್ಕೊಂಡು ಅಲ್ಲಿ ಕೋಮುಗಲೇ ಎಬ್ಬಿಸ್ಬೇಕಂತ ಹೇಳಿ ಅದೇನ ಈ ಒಂದು ಘಟನೆಯನ್ನು ಮಾಡಿ ಬಸವಣ್ಣನ ಮೂರ್ತಿಯನ್ನು ಕೂಡಿಸಿ 2 ಜಾತಿಗಳ ಮಧ್ಯೆ ಜಗಳ ಹಚ್ಚಬೇಕಂತ ಹೇಳಿ ಅನ್ನೋದು ಇದು ಮಾಡಿದಾರ. ಆ ಒಂದು ಘಟನೆಯನ್ನು ಖಂಡಿಸ್ತೇವೆ. ಮತ್ತು ಯಾರು ಅಂತ ಕೃತ್ಯವನ್ನು ಮಾಡಿದಾರ, ಆ ಕೃತ್ಯ ಮಾಡಿದಂತ ಯಾರ್ಯಾರು ಎಷ್ಟು ಮಂದಿ ಇದಾರ ಅವ್ರೆಲ್ಲರ ಮೇಲೆ ಕೂಡ FIR ಆಗ್ಬೇಕು. ಮತ್ತ ಅದ್ರ ಜೊತೆಗೆ ಅಲ್ಲಿ ಏನ್ ಆ ಒಂದು ಸಂದರ್ಭದಲ್ಲಿ ಎಷ್ಟು ಮಂದಿ ಪೊಲೀಸರು ಡ್ಯೂಟಿ ಮೇಲೆ ಇದ್ರು ಅವ್ರಿಗೆ ಕೂಡ ಇಮಿಡಿಯೇಟ್ ಸಸ್ಪೆಂಡ್ ಆಗ್ಬೇಕು. ಯಾಕೆ ಸಸ್ಪೆಂಡ್ ಆಗ್ಬೇಕಂದ್ರೆ ಪೊಲೀಸರು ಎದ್ರೆ ನೀವು ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಇನ್ನೊಂದು ಮೂರ್ತಿಯನ್ನು ಕೂಡಿಸಿ ಕೋಮಿಗಲಭೆಗೊಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ರಂದ್ರ ಇದು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಯಾವ ತರ ಇಲ್ಲಿ ನೋಡ್ಕೊತಾ ಇದೆ, ವ್ಯವಸ್ಥಿತ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತ ನಮ್ಗೆ ತೋರಿಸ್ಕೊಡ್ತಾ ಇದೆ. ಹಂಗಾಗಿ ಮಾನ್ಯ SP ಅವರಿಗೂ ಮಾನ್ಯ DC ಅವರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಒಂದ್ ವೇಳೆ ಅಲ್ಲಿ ಇರ್ತಕ್ಕಂಥ ಯಾರು ಡ್ಯೂಟಿ ಮೇಗಿದ್ರು ಅದಕ್ಕೆ ಸೂಕ್ತವಾದಂತ ಮಾಹಿತಿ ತಗೊಂಡು ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ನಾವು ಒಂದು 2 ದಿನ 3 ದಿನ ಟೈಮ್ ಕೊಡ್ತಾ ಇದೀವಿ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆ ಅವರಿಗೆ. ಒಂದ್ ವೇಳೆ ಅವರು ಆ ಡ್ಯೂಟಿ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಾವು ಈಗಾಗಲೇ ನಮ್ಮ ರಾಜ್ಯ ನಾಯಕರುಗಳಿಗೆ ಮತ್ತು ಜಿಲ್ಲಾ ಮುಖಂಡರುಗಳಿಗೂ ಕೂಡ ಎಲ್ಲಾ ಮಾಹಿತಿಯನ್ನು ತಿಳಿಸಿದ್ದೇವೆ. ಬೀದರಿಂದ ಕೌಟ್ಗಾಂವ್ವರೆಗೆ ಕೌಟ್ಗಾಂವ್ ಚಲೋ ಕಾರ್ಯಕ್ರಮ ಇಟ್ಕೊಂಡು ಇಡೀ ಊರನ್ನ ಅಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಆ ಪೊಲೀಸರು ಸಸ್ಪೆಂಡ್ ಆಗುವವರೆಗೂ ಅಲ್ಲೇ ಕೂಡ್ಬೇಕಂತ ಹೇಳಿ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ. ಹಂಗಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದಂತ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಸಂವಿಧಾನ. ನಿಮ್ಗೆ ವಿಷಯ ಏನದ, ನಿಮ್ ಡಿಮಾಂಡ್ ಏನದ ತಿಳಿಸ್ರಿ ಅಂತ ಹೇಳ್ತಾರೆ. ನಾವಲ್ಲಿ ಹೋಯ್ತೇವ್, ಹೋಗಿ ಮೀಟಿಂಗ್ ದಾಗ ಕೂತಿರ್ತೇವ್, ಅವ್ರೆಲ್ಲ ಕೂತಿರ್ತಾರ, ಊರ್ದವ್ರ ಜನ ಕೂಡ ಇರ್ತಾರ. ಆ ಸಭೆದಾಗ ನಾವು ಹೇಳಿದ್ದು ಮತ್ತು ವಿಶೇಷವಾಗಿ ಹೋರಾಟದಾಗ ನಾವು ಸ್ಲೋಗನ್ ಹಾಕಿದ್ದು ಜೈ ಬಸವ ಜೈ ಭೀಮ್. ಅಲ್ಲಿ ಕೂಡ ನಾವು ಬಸವಣ್ಣವ್ರು ವಿರೋಧ ಪಡಿಸ್ತಾ ಇಲ್ಲ. ಯಾಕಂದ್ರೆ ಬಸವಣ್ಣ ನಮ್ಮವ್ರು. ಯಾಕಂದ್ರೆ ಎಲ್ಲಾ ಈ ಕರ್ನಾಟಕದಾಗ SP ದಲಿತ ಜನ ಇದ್ದಾರ, ಅವ್ರೆಲ್ಲ ಅಂಬೇಡ್ಕರ್ ಜನ, ಅವರು ನಿಜವಾದ ಲಿಂಗಾಯತರು. ನಾವು ಡಾಕ್ಯುಮೆಂಟರಿ ಲಿಂಗಾಯತ ಇಲ್ಲ, ಬಟ್ ನಮ್ ಸಂಸ್ಕೃತಿ ನಮ್ ಕಲ್ಚರ್ ನಿಂದ ನಾವು ಲಿಂಗಾಯತರು. ಹೀಗಾಗಿ ನಾವು ಬಸವಣ್ಣವ್ರದ್ದು ವಿರೋಧ ಪಡಿಸೋದು ನಮ್ದು ನೈತಿಕ ಅಧಿಕಾರವಿಲ್ಲ, ನಮ್ಮದು ಸಂಸ್ಕೃತಿ. ಅದ್ರೊಳಗೆ ನಾವು ಬೆಳಿತಾ ಇದ್ದೇವೆ. ಈಗ ನಮ್ ಮ್ಯಾರೇಜ್ ಕಾರ್ಡ್ಗಳದಾಗ ಬುದ್ಧ ಬಸವ ಅಂಬೇಡ್ಕರ್ ಅಂತ ನಾವು ಹಾಕೊಳ್ತೇವೆ. ಇದು ನಮ್ ಸಂಸ್ಕೃತಿ ಅಂತ ನಾವು ತೋರಿಸ್ತೇವೆ ಪಬ್ಲಿಕ್ವಾಗಿ. ಹಾಗಾಗಿ ಆದ ನಂತರ ಏನಾಯ್ತದ, ನಮಗ್ ಈ ಒತ್ತು ಹೇಳೋದು ಇದ್ರೊಳಗೆ ಈ ಪ್ರೆಸ್ ನಡೆದ ಒಂದೇ, ನಾವು ಬಸವೋದು ವಿಚಾರಧಾರೆಯನ್ನು ನಾವು ಶರಣ ಹೋಯ್ತೇವೆ. ಅದಕ್ಕೆ ನಮಗೆ ಯಾವುದೇ ರೀತಿ ಇರೋದಿಲ್ಲ. ಬಟ್ ಏನ್ ಜಿಲ್ಲಾ ಆಡಳಿತ ನಮ್ ಜೊತೆ ಏನ್ ನಡೆದುಕೊಡ್ತು ಆ ಹೋರಾಟದಾಗ ಅದು ನಾವು ಖಂಡಿಸ್ತೇವೆ. ಅದು ವಿಶೇಷವಾಗಿ ಪೊಲೀಸ್ ಇಲಾಖೆದವರು ನಮಗೂ ಗುಂಡಾಗರ್ದಿ ಸ್ಟೈಲ್ದಾಗ ಅವರು ಲಾಠಿ ಚಾರ್ಜ್ ಮಾಡೋದು, ಕುತಂತ್ರ ಮಾಡೋದು, ಒಂದು ವೈಮನಸ್ಯ ಉಂಟು ಮಾಡೋದು. ವಿಶೇಷವಾಗಿ SP ಪೊಲೀಸ್ ಸೂರ್ಯಕಾಂತ್ ದೇಶ್ಮುಖ್ ಅಂತ SP ಸಂತೂರ್ ಪೊಲೀಸ್ ಸ್ಟೇಷನ್ ಅವರು ಎಲ್ಲನೇ ಇಂಟೆಲಿಜೆನ್ಸಿ ಕಲೆಕ್ಟ್ ಮಾಡಿ ಒಂದ್ ಜಿಲ್ಲಾಡಳಿತ ಮೆಸೇಜ್ ಕೊಡೋದು, ಪೊಲೀಸ್ ಇಲಾಖೆಗೆ ಮೆಸೇಜ್ ಕೊಡೋದು ಅವ್ರದ್ದು ಕರ್ತವ್ಯ ಆಗಿರುತ್ತೆ. ಆದರೆ ಅವ್ರು ಯಾವ್ದು ಇಂಟೆಲಿಜೆನ್ಸಿ ಕಲೆಕ್ಟ್ ಮಾಡಲ್ಲ. ಅವ್ರು ಊರಾಗ ಹೋಗಿ ಏನ್ OBC ನಮ್ದೇ ಏನ್ ಜನ ಅದ ಅವ್ರಿಗೆ ಕುಮ್ಮಕ್ ಕೊಡ್ತಾರ. ಅವ್ರು ಏನ್ ಸ್ಟ್ಯಾಚ್ಯೂ ಪೋರ್ಟ್ರೇಟ್ ಅಲ್ಲಿ ಏನ್ ಮಾಡ್ಯಾರ, ನೀವು ಬಿ ಒಂದ್ ಅದ್ರ ಬಾಜಿಯಲ್ಲಿ ನೀವು ಬಿ ಸ್ಥಾಪನೆ ಮಾಡ್ರಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂತ
ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಕುಮ್ಮಕ್ಕು ಕೊಡ್ತಾರ. ಆದ್ರೂ ಕೂಡ ನಾನು ವಿಶೇಷವಾಗಿ ನಮ್ಮ ಜನರಿಗೆ ಶಾಂತಿಯುತವಾಗಿ ಇರ್ರಿ, ಯಾವುದೇ ತರದ್ದು ನಾವು ಗಲಾಟೆ ಮಾಡಬಾರ್ದು. ಅದು ನಮ್ಮ ಬಾಬಾ ಸಾಹೇಬ್ ವಿಚಾರಧಾರೆ ವಿರುದ್ಧ, ಅದು ಬಸವಣ್ಣವ್ರ ವಿಚಾರಧಾರೆ ವಿರುದ್ಧ ನಡವಳಿಕೆ ಆಗುತ್ತೆ. ದಯವಿಟ್ಟು ಮಾಡ್ರಿ ಅಂತ ನಾವು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ತದನಂತರ ಏನಾಯ್ತು ಡೆವಲಪ್ಮೆಂಟ್ ಅಂತಂದ್ರೆ ಆಫೀಸರ್ಸ್ ಎಲ್ಲ ಯಾವ್ದು ನಿರ್ಣಯ ಕೈಗೊಳ್ಳಲ್ಲ ಸಂತೂರ್ನಲ್ಲಿ. ಅವ್ರು ತಿರ್ಗಾ ಒಂದ್ 4 ತಾರೀಕು ಡೇಟ್ ಕೊಡ್ತಾರ. ಅವತ್ತಿನ ದಿವಸ ಸಂಡೇ ಇತ್ತು. ನಮ್ ಜನರಿಗ 4 ತಾರೀಕು ಎಲ್ಲ AC ಸಾಹೇಬರು ಬರ್ತಾ ಇದಾರೆ, DYSP ಬರ್ತಾರ, ಎಲ್ಲರೂ ಪೊಲೀಸ್ ಇಲಾಖೆ ಬರ್ತಾರ. ನಾವು ಎದುರುಗಡೆ ಕುಂತು ಏನ್ ಅವ್ರದ್ದು ಏನ್ ನಮಗ್ ಅವ್ರು ಸ್ಯಾಟಿಸ್ಫೈಡ್ ಮಾಡ್ತಾರ, ನಮ್ದು ಏನ್ ಬೇಡಿಕೆ ಅವ ನಾವು ಸೇರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲಾ ನಮ್ ಜನ ಕೂಲಿ ಕೆಲ್ಸಕ್ಕೆ ಹೋಗೋ ಜನ ಎಲ್ಲ ಮನೆಗೆ ಉಳಿದ್ಬಿಟ್ಟು. ಈ ಉಳಿದ್ ಬಿಟ್ಟಿದ ನಂತರ 4 ತಾರೀಕಿಗೆ ಅವರು ಯಾರು ಕೂಡ ಬಂದಿಲ್ಲ. 5ನೇ ತಾರೀಕಿಗೆ ಏನಾಯ್ತದ ಅಂತಂದ್ರ ವಿತ್ ಡೋಜರ್ 2 ಡೋಜರ್ ತಕೊಂಡು ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ತಕೊಂಡು ಒಂದ್ MT ಪೊಲೀಸರು ನಮಗ್ ತುಂಕಲಕ್ ಲಾಠಿ ಚಾರ್ಜ್ ಮಾಡಿ ಒಳಗ್ ಹಾಕ್ಲಕ್ಕ ಪೂರ್ವ ತಯಾರಿ ಅಂತ ಒಂದು ಪೊಲೀಸದ ವ್ಯಾನ್ ತಕೊಂಡು ಅವರು ಕೌಡ್ಗಾಂವ್ ಗ್ರಾಮ ಬರ್ತಾರೆ. ಅಲ್ಲಿ ನಮಗ್ ಗೊತ್ತಾಯ್ತು ಸಡನ್ಲಿ ಈಗ ಬಂದಿದಾರ, ಜನ ಗಾಬರಿ ಪಡ್ತು. ಪೊಲೀಸ್ ಫೋರ್ಸ್ ಅದೇ ನಮ್ಗೆ ಹಿಡ್ಕೊಳಕ್ ಬಂದ ಲಾಠಿ ಚಾರ್ಜ್ ಮಾಡ್ತಾರ, ಈಗ ತೆಗಿತಾರ ಏನು ಅಂತ. ಹೈ ಪೀಕ್ ಲೆವೆಲ್ ದಾಗ ಇವ್ರ ಇಮೋಷನ್ಸ್ ಐತವ. ನಮಗ್ ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ನಾನು ಆ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಪ್ರೆಸೆಂಟ್ ಆಗ್ತೇನೆ. ನಾನು ಪ್ರೆಸೆಂಟ್ ಆದ ನಂತರ ನಾ ಏನ್ ಮಾಡ್ತೀನಿ, ಇದು ಪೂರ್ವ ತಯಾರಿ, ಇದಕ್ ಪ್ರೊಟೆಕ್ಟ್ ಮಾಡ್ಬೇಕಿಲ್ಲ. ಹಾಗಾಗಿ ನಾನ್ ಏನಂತೇನೆ ಅಂತಂದ್ರು, ಬಾಬಾ ಸಾಹೇಬ್ ಪ್ರೊಟೆಕ್ಟ್ ಅಂತಂದ್ರೆ ನಮಗ್ ಆಸ್ಥಾ ಕೇಂದ್ರ ಇದ್ದಿನಾಗೆ ಅದು 1 ಇದ್ದಿರ್ಬೋದು, ಅದಕ್ಕೆ 100 ರೂಪಾಯಿ ಹತ್ತಿರ್ಬೋದು, 1000 ಇದ್ದಿರ್ಬೋದು, ಬರೀ ಕೊಟ್ರೇಟ್ 5 ರೂಪಾಯಿದ್ ಬಿ ಇದ್ದಿರ್ಬೋದು. ಬಟ್ ನಮ್ಮ ಆಸ್ಥಾ ಕೇಂದ್ರ ಅದೇ ನಮ್ ಫಂಕ್ಷನ್ ಹಾಲ, ಅದೇ ನಮ್ ಬುದ್ಧ ವಿಹಾರ ತಿಳ್ಕೊಂಡ್ ನಾವಿದ್ದು. ಯಾಕಂದ್ರೆ ಸರ್ಕಾರಿದು ಸೌಲಭ್ಯ ಪ್ರತಿಯೊಂದು ಹಳ್ಳಿಗೆ ಆಸ್ಥಾ ಕೇಂದ್ರಗಳು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಾ ಏನ್ ಮಾಡಿದೆ, ಇದು ಪ್ರೊಟೆಕ್ಟ್ ಮಾಡ್ಬೇಕು. ನಮ್ಮ ಆಸ್ಥೆ ಪ್ರಶ್ನೆ ಇದೆ, ಯಾರು ಕೆಡಕ್ತಾ ಇದ್ದಾರೆ? ಈ ಬಾಬಾ ಸಾಹೇಬ್ ಕಾನೂನು ಆಗ್ಲಿ ಅದು ಎಲ್ಲರಿಗೂ ಈಕ್ವಲಿ ಅಪ್ಲೈ ಆಗಬೇಕು. ಬರೀ ಬಾಬಾ ಸಾಹೇಬ್ ಪೋರ್ಟ್ರೇಟ್ಗೆ ಸೀಮಿತ ಮಾಡೋದು ಇದು ತಪ್ಪಿದೆ. ಹಾಗಾಗಿ ನಾ ಏನ್ ಮಾಡಿದೆ, 3 ತಾರೀಕಿಗೆ ನಾನು ಒಂದು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಕಂಪ್ಲೇಂಟ್ ಅಲ್ಲಿ ಸಬ್ಮಿಟ್ ಮಾಡಿದೆವು ಕೂರ್ದವ್ರು. ಈ ಲೆಟರ್ ಡ್ರಾಫ್ಟ್ ನಾ ಮಾಡಿದ್ದು ಸುಪ್ರೀಂ ಕೋರ್ಟ್ ಆದೇಶ. ಅದು ಏನ್ ಆದೇಶ ಇತ್ತು ಅಂತಂದ್ರೆ 2009 ಭಾರತ ದೇಶದಲ್ಲಿ ಇರ್ತಕ್ಕಂತ ಅನಧಿಕೃತ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸ್ರಿ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತದೆ ಎಲ್ಲ ಸ್ಟೇಟ್ದವ್ರಿಗೆ. ಬಟ್ ಸ್ಟೇಟ್ದವರು ಆ ಡೈರೆಕ್ಷನ್ ಅನ್ನು ಫಾಲೋ ಮಾಡಲ್ಲ, ಅದಕ್ಕೆ ಇಂಪ್ಲಿಮೆಂಟೇಶನ್ ತರಲ್ಲ. ನಾ ಏನ್ ಮಾಡಿದೆ, ಇದು ಪೂರಾ ಭಾರತ ಇವ್ರದ್ದು ಅನಧಿಕೃತ ಕಟ್ಟಡ ತೆರವುಗೊಳಿಸೋದು ಇವ್ರಲಿಂದ ಆಗಲ್ಲ, ಸರ್ಕಾರಗಳಿಂದ. ಕರ್ನಾಟಕ ಸರ್ಕಾರದಿಂದ ಇಡೀ ಕರ್ನಾಟಕದ ತೆರವುಗೊಳಿಸೋದಾಗಲ್ಲ, ಬೀದರ್ ಜಿಲ್ಲೆದ ಆಗಲ್ಲ. ಕೌಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿಲೇಜ್ಗಳು ಗ್ರಾಮಗಳು ಎಷ್ಟವ ಅಲ್ಲಿ ಕೂಡ ಆಗಲ್ಲ. ನಾ ಏನ್ ಮಾಡಿದೆ, ಈ ಊರಾಗಿನ ಸಮಸ್ಯೆ ಅದ ಇಲ್ಲ ಬಾಬಾ ಸಾಹೇಬ್ ಕೋಟಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಊರಿನ ಒಳಗೆ ಜ್ಯೂರಿಡಿಕ್ಷನ್ ಎಷ್ಟು ಬಿ ಅನಧಿಕೃತ ಧಾರ್ಮಿಕ ಕಟ್ಟಡಗಳು ಅವ ಅವು ತೆರವುಗೊಳಿಸ್ರಿ. ನಾವು ಸ್ವಂತವಾಗಿ ಬಾಬಾ ಸಾಹೇಬ್ ಕೋಟೆಟ್ ನಾವು ಇನ್ಸ್ಟಾಲ್ ಮಾಡಿದ್ದು, ನಾವು ಸ್ವಂತವಾಗಿ ನಿಮ್ ಡೋಜರ್ ಬೇಡ, ಏನು ಬೇಡ, ನಾವು ಸ್ವಂತವಾಗಿ ತೆಗೆದು ನಿಮ್ ಕೈಯಲ್ಲಿ ಕೊಡ್ತೇವೆ ಅಂತ. ಅವ್ರ ಏನಂತಾರೆ, ಇಲ್ಲ ಇಲ್ಲ ಇಲ್ಲ, ಬರೀ ಇದು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೆ ಅಷ್ಟೇ ಅಪ್ಲೈ ಆಯ್ತದ, ನೀವು ಊರ್ದು ತಪ್ಪಬೇಡ್ರಿ. ನಮ್ಮ ಆಸ್ತಿ ಮೇಲ ಫೇತ್ ಮೇಲ ಕೈ ಹಾಕಿದರೆ ನಾವು ಬಿಡ್ತೇವ, ನಾವು ಕಾನೂನುಬದ್ಧ ಹೋರಾಟ ಮಾಡ್ತಿದ್ದೇವೆ, ನಾವು ಶಕ್ತಿಯುತವಾಗಿ ಮಾಡ್ತಾ ಇದ್ದೇವೆ. ಬಟ್ ಜಿಲ್ಲಾ ಆಡಳಿತದವರು DYSP ಅವ್ರದ್ದು ಏನ್ ನಡೆಯಿತ್ತು ಆ ಸಿಚುವೇಶನ್ ದಾಗ, ನೀನು ಓಟ್ ಬಿಡು, ನೀನು ಒಬ್ಬಲ್ಲಿ ಓಟ್ ಬಿಡು, ನೀನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಬೇರೆ ಬೇರೆ ಆಕ್ಟಿವಿಟಿ ನಡೀತಾ ಇದ್ದಾವೆ, ನೀ ಇಲ್ಲಿ ಓಟ್ ಬಿಡು. ಇವರು ನನಗ್ ಜೀವ ಬೆದರಿಕೆ ಆಗ್ತಾರ. ಇವರು ನಮ್ ಪ್ರೊಟೆಕ್ಷನ್ ಮಾಡ್ಬೇಕಾ ಅಥವಾ ಜೀವ ಬೆದರಿಕೆ ಆಗ್ಬೇಕಾ ಸಾಮಾನ್ಯ ಜನರಿಗೆ? ಅದರಲ್ಲಿ ಸಾಮಾನ್ಯ ಜನರು ನಾವು ಶೋಷಿತ ಜನಾಂಗದವರು, ನಮಗೆ ಸ್ಪೆಷಲ್ ಕೇರ್, ಸ್ಪೆಷಲ್ ಪ್ರೊಟೆಕ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒದಗಿಸ್ಕೊಡ್ಬೇಕು. ಬಟ್ ಇದು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಈ ಇಶ್ಯೂವನ್ನು ಸೆಟಲ್ ಮಾಡೋದಾಗಿ ವಿಫಲ ಆಗಿದೆ ಆಲ್ರೆಡಿ. ಆದರೂ ಕೂಡ ಜನರಲ್ಲಿ ಕುಮ್ಮಕ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರ ಪ್ರೆಸೆನ್ಸ್ ಇದ್ದಾಗ ಗ್ರಾಮ ಪಂಚಾಯತ್ ವತಿಯಿಂದ ಕ್ಯಾಮ್ರಾ ಅಳವಡಿಸಿ ಇತ್ತು. ಅದ್ರ ಮೊದಲೇ ಅಲ್ಲಿ ಆ 22 ತಾರೀಕಿನಿಂದ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಅಂತ ಒಂದು ಸಮಯದಲ್ಲಿ ಪೊಲೀಸರ ಪ್ರೆಸೆನ್ಸಿಯಲ್ಲಿ ಜನರನ್ನು ಕುಮ್ಮಕ್ ಕೊಟ್ಟಿ ನಾವಿದ್ದೇವೆ, ನೀವು ಇನ್ಸ್ಟಾಲ್ ಮಾಡ್ರಿ ಅಂತ
ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಬಾಜಿನಲ್ಲಿನೇ ಬಸವಣ್ಣವ್ರ ಸ್ಟ್ಯಾಚ್ಯೂ ಸ್ಟಾಬ್ಲಿಷ್ ಮಾಡ್ತಾರೆ. ಇದು ಏನು ಹುನ್ನಾರ ಇದೆ ಅಂದ್ರೆ ಲಿಂಗಾಯತ್ ವರ್ಸಸ್ ದಲಿತ್ ಒಂದ್ ಕೋಮು ಗಲಭೆ ಸೃಷ್ಟಿ ಆಗ್ಬೇಕು ಆ ಊರಾಗ. ನಾವು ಕೋಮು ಗಲಭೆ ಸೃಷ್ಟಿ ಆಗ್ಬೇಕು, ಯಾಕಂದ್ರೆ ಎಲ್ಲರೂ ಸಿವಿಲೈಸ್ಡ್ ಇರಲ್ಲ ಎಲ್ಲಾ ಜಾತಿದಲ್ಲಿ. ಈಗ ಎಲ್ಲಾ ತಿಳುವಳಿಕೆ ಕಾನೂನು ಬಗ್ಗೆ ಅರಿವು ಇರಲ್ಲ. ಹಾಗಾಗಿ ಕೋಮು ಗಲಭೆ ಸೃಷ್ಟಿ ಮಾಡ್ಬೇಕು. MP ಎಲೆಕ್ಷನ್ ನಡೆದವ, ಇದಕ್ಕೆ ಇಶ್ಯೂವನ್ನು ಡೈವರ್ಟ್ ಮಾಡ್ಬೇಕು ವೋಟ್ ಬ್ಯಾಂಕ್ ಗೋಸ್ಕರ ಅಂತೂ ಇಲ್ಲಿ ಲೋಕಲ್ ಪಾಲಿಟಿಷಿಯನ್ಸ್ ಇದು ಒಂದು ಷಡ್ಯಂತ್ರ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೆಷರೈಸ್ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು ಕುತಂತ್ರ ಇಲ್ಲಿ ನಡೆದಿದೆ. ಇಲ್ಲಿ ವಿಶೇಷವಾಗಿ ನಾವು ವಿರೋಧ ಬಸವಣ್ಣವ್ರು ಮಾಡ್ತಾನೆ ಇಲ್ಲ, ಯಾಕಂದ್ರೆ ನಮ್ಮ ಬಸವಣ್ಣ. ಹಾಗಾಗಿ ದಯವಿಟ್ಟು ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಲಿಂಗಾಯತರು ದಲಿತರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಈ ಮಾಧ್ಯಮದ ಮೂಲಕ ಅಂತಂದ್ರೆ, ದಯವಿಟ್ಟು ನಮ್ದು ವಿರೋಧ ಬಸವಣ್ಣವ್ರಿಗೆ ಇಲ್ಲ, ಇದು ಅರ್ಥ ಮಾಡ್ಕೋರಿ. ನಮ್ ಕಾನೂನುಬದ್ಧ ಹೋರಾಟ ಅದ. ಆ ಕಾನೂನುಬದ್ಧ ಹೋರಾಟಕ್ಕ ಈ ಜಿಲ್ಲಾ ಆಡಳಿತ ಪಾಲಿಟಿಷಿಯನ್ ಇನ್ಫ್ಲೂಯೆನ್ಸ್ ನಲ್ಲಿ ಬಂದು ಇದು ತಿರುಚುವ ಕೆಲಸ ಮಾಡ್ತಾ ಇದೆ. ನಾವು ಕಾನೂನುಬದ್ಧ ಹೋರಾಟ ಮಾಡ್ತಿದ್ದಿಲ್ಲ ಅಂತಂದ್ರೆ ಇವತ್ತು ನಾವು ಜೈಲಿನಾಗ ಇರ್ತಿದ್ವು. ನಮ್ಮ ಅಣ್ಣ ತಮ್ಮರು ಕೂಲಿ ಕೆಲಸ ಮಾಡ್ತಕ್ಕಂತ ಅಣ್ಣ ತಮ್ಮರು ನಮಗ್ ಬೆಲ್ ಸೆಲೆಕ್ಟ್ ಮುಲಾಜಿ ಬೆಲ್ ಸೆಲೆಕ್ಟ್ ಹೋರಾಟ ಮಾಡ್ಬೇಕಾಗ್ತಿತ್ತು. ನಾವು ಕಾನೂನುಬದ್ಧ ಇದ್ದೇವಂತೆ ಇಷ್ಟು ವಾಯ್ಸ್ ರೇಸ್ ಮಾಡಿ ನಾವು ನಿಮಗೆ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಸರ್ಕಾರದಿಂದ ಪ್ರೋಗ್ರಾಮ್ ಸಂವಿಧಾನ ಜಾಗೃತಿ ಜಾಥಾ ಅಂತ ಇಡೀ ಜಿಲ್ಲಾ ಆಡಳಿತ ವತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಅಂತ ಒಂದು ಪಿಕ್ ಸಿಚುವೇಶನ್ ಇದೆ. ಇಮೋಷನ್ಸ್ ನಮ್ ಜನರ ವಿಶೇಷವಾಗಿ ಸೂಚಿತ ಸಮಾಜದಲ್ಲಿ ಅದು ಒಂದು ಪ್ರೇರಣಾ ಶಕ್ತಿ ಅದು ಜಾಗೃತಗೊಂಡಿದೆ. ಇಂಥ ಒಂದು ಸಮಯದಲ್ಲಿ ಜಿಲ್ಲಾ ಆಡಳಿತ ಯಾವುದೂ ನಮ್ಮ ಇಮೋಷನ್ಸ್ ಕೇರ್ ಮಾಡಲಾರದೆ ನಮ್ಮಲ್ಲೇ ದೌರ್ಜನ್ಯ ಮಾಡ್ತಾರಂತಂದ್ರೆ ಇದು ನಾನು ಖಂಡಿಸ್ತೇನೆ. ನಮಗ್ ಅನಿಸ್ತಾ ಇತ್ತು ನಿಜವಾಗಿ ಭಾರತದಲ್ಲಿ ನಿಜವಾಗಿ ಈ ಬೀದರದಲ್ಲಿ ತಾನಾಶಾಹಿ ನಡೀತಾ ಇದೆ. ಸಾಮಾನ್ಯ ಜನರದಕ್ಕೂ ಏನ್ ಜೀವನ ಏನಿದೆ ಆ ಪಾಲಿಟಿಷಿಯನ್ಸ್ ಮತ್ತು ವಿಶೇಷವಾಗಿ ಸ್ಥಳೀಯ ಶಾಸಕ ಅವರ ತಾಲೂಕಿನವರು SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಅವರು ನಾಗ್ಪರ್ ಮಿನಿಸ್ಟರ್ ಆಗಿ ನಾಗ್ಪರ್ MLA ಆಯ್ತಾರ. ಯಾರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಭೇಟಿ ಕೊಡಲ್ಲ. ಮಾನ್ಯ ಉಸ್ತುವಾರಿ ಸಚಿವ ಅವರು ಕೂಡ ಬರ್ಬೇಕಾಗಿತ್ತು ಸ್ಥಳಕ್ಕೆ, ಅವರು ಕೂಡ ಬಂದಿಲ್ಲ. ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿ ಅವರು ಬರ್ಬೇಕಾಗಿತ್ತು, ಅವರು ಕೂಡ ಬರ್ತಿಲ್ಲ. SP ಅವರು ಬರ್ಬೇಕಾಗಿತ್ತು, ಅವರು ಕೂಡ ಬರ್ದಿಲ್ಲ. ಅಂದ್ರೆ ನಾವು ಇವ್ರ ಲಿಂಗಾಯತ್ ವರ್ಸಸ್ ದಲಿತು ವರ್ಸಸ್ ಇವ್ರ ಕೋಮಗಲ್ಪೆ ಎಬ್ಸಿ ನಾವು ನೋಡ್ಕೊತ ಕೂಡ ಇದ್ರ ವೋಟ್ ಬ್ಯಾಂಕ್ ಯಾಕಡೆ ವೋಟ್ ಬ್ಯಾಂಕ್ ಅಂದ್ರು ಟೋಟಲ್ ಈ ವೋಟ್ ಅನ್ನು ಕ್ರೋಢೀಕರಿಸಿ ಮಾಡೋದ ಷಡ್ಯಂತ್ರಗಳು ನಾವು ನಿಜವಾದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳನ್ನ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರ. ಇವ್ರು ವೋಟ್ ಬ್ಯಾಂಕ್ ಸಲುವಾಗಿ ಅಂದ್ರೆ ನಮ್ ಜೀವ ಹೋಯ್ತು ಜನರ ಮಧ್ಯದಾಗ ಅಂತಂದ್ರೆ ಇವ್ರಿಗೆ ಖುಷಿ. ನಮ್ಮಂತರ ಹೋರಾಟಗಾರರು ಹುಟ್ಟದೆ ಈ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಹುಟ್ಟದೆ ಬಹಳ ಕಡಿಮೆ. ಈಗ ನಾ ಹೇಳೋದು ಒಂದೇ ಅಂದ್ರೆ ಈ ಏನ್ ಜಾಥಾಗಳು ನಡೀತಾ ಇದ್ದಾವೆ ಈ ಜಾಥಾ ಬಾಬಾ ಸಾಹೇಬ್ರದ್ದು ಏನ್ ಜಾಥಾಗಳು ನೀವು ತೆಗ್ದಿರಿ 75 ಇಯರ್ ಸೆಲೆಬ್ರೇಷನ್ ಅಂಡ್ ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟೇಷನ್ ನೀವು ಮಾಡಿಸ್ತಾ ಇದ್ದೀರಿ ಸರ್ಕಾರದಿಂದ. ಒಂದ್ ಕಡೆ ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಿ, ಒಂದ್ ಕಡೆ ವೋಟ್ ಬ್ಯಾಂಕ್ ಸಲುವಾಗಿ ನೀವು ಪಾಲಿಟಿಕ್ಸ್ ಆಡ್ತೀರಿ ನಮ್ ಜೊತೆ. ಅಂದ್ರೆ ನಾವು ಸಂವಿಧಾನ ಕಾನೂನು ಬಗ್ಗೆ ಬೇಡ, ಬಾಬಾ ಸಾಹೇಬ್ರ ದೇವ್ರಂತ ಪೂಜೆ ಮಾಡ್ಬೇಕ. ನಾವು ಬಾಬಾ ಸಾಹೇಬ್ರ ದೇವ್ರಂತ ಯಾವತ್ತೂ ಪೂಜೆ ಮಾಡಲ್ಲ. ಒಬ್ಬ ದೊಡ್ಡ ಹೋರಾಟಗಾರ ಯೂನಿವರ್ಸಲ್ ಐಡಿಯಾಲಜಿ ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂತ ಒಂದು ದೊಡ್ಡ ಹ್ಯೂಮನ್ ರೈಟ್ಸ್ ಹೋರಾಟಗಾರ ಅಂತ ನಾವು ನೋಡ್ತೇವೆ. ಈ ದೇಶದ ರಾಷ್ಟ್ರ ನಿರ್ಮಾತ ಅಂತ ನೋಡ್ತೇವೆ. ನಾವು ಅಂಧ ಭಕ್ತರು ಇಲ್ಲ, ನಾವು ಬ್ಲೈಂಡ್ ಬೆಲಿಫ್ ಮಾಡಲ್ಲ. ಈ ಬಸವಣ್ಣ ಅವ್ರದ್ದು ಹೋರಾಟ ಏನಿತ್ತು ಯಾವತ್ತೂ ಕೂಡ ಈ ಅಸಮಾನತೆ ಹಿಂದುತ್ವದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಿದವರು, ಸಮಾನತೆಯನ್ನು ಸಾರಿದವರು ಬಸವಣ್ಣ ಅವರು. ಅದ್ರದ್ದೇ ಕನಸನ್ನು ನನಸು ಮಾಡಿದ್ರು ಬಾಬಾ ಸಾಹೇಬ್. ಹಾಗಾಗಿ ಅವ್ರ ಬಗ್ಗೆನೇ ನಮಗೆ ಗೌರವ ಇದೆ ಮತ್ತು ಬಾಬಾ ಸಾಹೇಬ್ ಬಗ್ಗೆ ಗೌರವ ಇದೆ. ಅಷ್ಟೇ ಅಲ್ಲದೆ ಇಕ್ವಾಲಿಟಿ ಸಮಾನತೆಗಾಗಿ ಹೋರಾಟ ಮಾಡಿದವರು ಈ ದೇಶದಲ್ಲಿ ಎಷ್ಟು ಮಹಾಪುರುಷರಿದ್ದಾರೆ, ಅವ್ರ ಮುಂದೆ ನಾವು ತೆಲಿವಾಗುತ್ತೇವೆ. ಈ ಸಮಾನತೆ ಆರ್ಥಿಕ ಮತ್ತು ಸಾಮಾಜಿಕ ರಾಜನೈತಿಕ ಸಮಾನತೆ ಈ ದೇಶದಲ್ಲಿ ಸ್ಟಾಬ್ಲಿಷ್ ಆಗ್ಬೇಕು ಸಂವಿಧಾನ ಮುಖಾಂತರ ಅಂತಂದ್ರ
ಬಾಬಾ ಸಾಹೇಬರಿಗೆ ಕೂಡ ಎಲ್ಲಾ SC ST OBC ಮೈನಾರಿಟಿನಲ್ಲಿ ಹುಟ್ಟತಕ್ಕಂತ ಎಲ್ಲಾ ಮಹಾಪುರುಷರದು ಶಕ್ತಿ ಇತ್ತು. ಆ ಒಂದು ಎಲ್ಲಾ ಶಕ್ತಿ ಒಂದಾಗಿ ಮಾಡಿ ಸಂವಿಧಾನವನ್ನು ಈ ದೇಶಕ್ಕೆ ಜಾರಿ ಕೊಡ್ತಾರ. ಹಾಗಾಗಿ ದಯವಿಟ್ಟು ನಾನು ವಿಶೇಷವಾಗಿ SP ಪೊಲೀಸ್ ಸೂರ್ಯಕಾಂತ್ ದೇಶಮುಖ್ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಅದರ ಜೊತೆಯಲ್ಲಿ ಬೇಕಂತ ಏನು ಕೋಮು ಗಲಭೆ ಸೃಷ್ಟಿ ಮಾಡಕ್ ಬಸವಣ್ಣ ಪೋರ್ಟ್ರೇಟ್ ಏನಿಲ್ಲ ಅಲ್ಲಿ ಅದು ಪಕ್ಕದಲ್ಲಿ ಏನ್ ಕೂಡ್ಸಾರ ಅವ್ರ ಮೇಲೆ ಕೂಡ ಆಕ್ಷನ್ ಆಗ್ಬೇಕು. ಅದರ ಜೊತೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಅಲ್ಲಿ ಪ್ರೆಸೆನ್ಸ್ ಇದ್ದಾಗ ಎಷ್ಟು ಪೊಲೀಸ್ ಆಫೀಸರ್ಸ್ ಇದ್ರ ಕಾನ್ಸ್ಟೇಬಲ್ ಇದ್ರ ಅವ್ರ ಎಲ್ಲರ ಮೇಲೆ ಕಾನೂನಾತ್ಮಕವಾಗಿ FIR ಆಗ್ಬೇಕು, ಅವ್ರು ಸಸ್ಪೆಂಡ್ ಆಗ್ಬೇಕು. ಯಾಕಂದ್ರೆ ಅವರು ಸರ್ಕಾರಿ ನೌಕರಿ ಅಂದ್ರೆ ಸಾರ್ವಜನಿಕ ನೌಕರಿ, ನಮ್ ಟ್ಯಾಕ್ಸ್ ದುಡ್ಲಿಂದ ಅವ್ರಿಗೆ ಸ್ಯಾಲ್ರಿ ಹೋಗ್ತದ. ನಮಗ್ ರಕ್ಷಣೆ ಮಾಡೋದು ಬಿಟ್ಟು ಒಂದು ಕಾನೂನು ಸ್ಥಾನದಲ್ಲಿ ಸಂವಿಧಾನಿಕ ಹುದ್ದೆದಲ್ಲಿ ಇದ್ದು ಅವರು ನಮಗೆ ನ್ಯಾಯ ಕೊಡ್ಲಕ್ ವಿಫಲ ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಬರ್ತಕ್ಕಂಥದ್ರಿಂದ ಇದಕ್ ನಮಗ್ ಕಾನೂನುಬದ್ಧವಾಗಿ ನಮಗ್ ನ್ಯಾಯ ಕೊಟ್ಟಿಲ್ಲ ಅಂತಂದ್ರು ನಾವು ಯಾವ ಪಕ್ಷ ಜೊತೆ ಯಾವ ಸಂಘಟನೆ ಜೊತೆ ನಮ್ ವಿರುದ್ಧ ಯಾರ ಅವ್ರ ಜೊತೆ ಯಾವ್ದು ತರದ್ ನಾವು ಮುಲಾಜಿ ಇಟ್ಕೊಂಬಲ್ಲ. ನಾವು ಯಾವ್ದು ತರ ಕಾಂಪ್ರಮೈಸ್ ಆಗಲ್ಲ. ಐಡಿಯಾಲಜಿ ಇಸ್ ಅಲ್ಟಿಮೇಟ್ ಹೋರಾಟ ನಮ್ದು. ಆ ಹೋರಾಟದಲ್ಲಿ ಇದು ಒಂದು ನಮ್ದು ಇದು ಸ್ವಾಭಿಮಾನ ಪ್ರಶ್ನೆ ಬಂದಿದ್ದಕ್ಕಾಗಿ ಇದು ನಮ್ಮ ಹೋರಾಟ ಇದೆ. ಅದಕ್ಕೋಸ್ಕರ ಮಾಧ್ಯಮರಿಗೆ ನಾ ರಿಕ್ವೆಸ್ಟ್ ಮಾಡಿ ಹೇಳ್ತ, ಯಾಕಂದ್ರೆ ನಮ್ಗ ಜಿಲ್ಲಾಡಳಿತ ವಿಫಲ ಆಗ್ಯದ, ಪೊಲೀಸ್ ಡಿಪಾರ್ಟ್ಮೆಂಟ್ ವಿಫಲ ಆಗ್ಯದ. ನೀವು ನಮಗೂ ಒಂದ್ ಸರಿಯಾಗಿ ನ್ಯೂಸ್ ಮಾಡಿ ನಮಗೊಂದು ನ್ಯಾಯ ಒದಗಿಸ್ಕೊಡೋದು ಮತ್ತ ಆ ಕೋಮು ಗಲಭೆ ಸೃಷ್ಟಿ ಮಾಡೋದೇನ್ ಕುತಂತ್ರ ಅಲ್ಲ, ನಿಮ್ ಮುಖಾಂತರ ಅದು ಶಮನಗೊಳಿಸ್ಲಿ ಅಂತ ನಾವ್ ಎಷ್ಟು ಹೇಳುತ್ತಾ, ನಮ್ ಇಲ್ಲಿ ಮುಖಂಡರು ಏನ್ ಬಂದಾರ, ಪತ್ರಿಕಾ ಮಾಧ್ಯಮದವರು ಬಂದಾರ, ನಿಮ್ದು ನಾ ಹಾರ್ಟ್ಲಿ ನಿಮಗ್ ನಾ ರಿಕ್ವೆಸ್ಟ್ ಮಾಡ್ತಾ ಸರಿಯಾಗಿ ಸುದ್ದಿ ಮಾಡ್ರಿ. ಮತ್ತು ಇದು ತಾರತಮ್ಯ ಏನ್ ಬಿ ಸೃಷ್ಟಿ ಮಾಡ್ಲತ್ತಾರ, ಏನ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಡ್ಲತ್ತಾರ, ಇದಕ್ಕೆಲ್ಲರೂ ನೀವು ಪತ್ರಿಕಾ ಮಾಧ್ಯಮದವ್ರು ತೆರೆ ಎಳಿಸ್ರಿ. ಸಾಮಾನ್ಯ ಜನರಿಗೆ ಶೋಷಿತರಿಗೆ ನೀವು ರಕ್ಷಣೆ ಆಗಿ ನಿಂದ್ರಿ. ಯಾಕಂದ್ರೆ ಆಲ್ರೆಡಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗ್ಯದ. ನೀವೇ ನಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇವತ್ತಿನ ಪ್ರೆಸೆಂಟ್ ಡೇಟ್ದಾಗ ಅವತ್ತು ವಿಶೇಷವಾಗಿ 5 ತಾರೀಕಿಗೆ ಬಾಲಾಜಿ ಕುಂಬಾರ್ ಸರ್ ಬರ್ತಿದ್ದಿಲ್ಲ ಅಂತಂದ್ರ ನಾವು ನಮ್ಮೇಲೆ ಲಾಠಿ ಚಾರ್ಜ್ ಐತಿವಿ. ಯಾಕಂದ್ರೆ ಅದು ಪಬ್ಲಿಕ್ ಇಶ್ಯೂ, ಪಬ್ಲಿಕ್ ಏನಂತೀರಿ ಪಬ್ಲಿಕ್ ಆಯ್ತದ ಇಶ್ಯೂ. ಪತ್ರಕರ್ತರು ಬಂದಾಗ ಕವರೇಜ್ ಕೊಡ್ತಾರಂತ ಅದು ನಾವು ಬಚಾಯಿಸ್ತಿದ್ದೇವೆ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಸ್ಪೆಷಲಿ ನಾನು ಬಾಲಾಜಿ ಕುಂಬಾರ್ ಸರ್ ಅವ್ರಿಗೆ ನನ್ನ ಕಡೆಯೊಂದು ನಾನು ಆಭಾರ ವ್ಯಕ್ತ ಮಾಡ್ತೇನೆ. ಎಲ್ಲರಿಗೆ ಜೈ ಭೀಮ್, ಜೈ ಸಂವಿಧಾನ, ಶರಣೋ ಶರಣಾರ್ಥಿ. ಅಂತ ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ. ಅವರ ನೇಟಿವ್ ಪ್ಲೇಸ್ ಇವನಾರವ್ವ ಇವ ನಮ್ಮವ ಎಂದು ಬಸವಣ್ಣ ಅವರು ಒಂದು ಸಮಾನತೆಯ ಸಂದೇಶವನ್ನು ವಚನದ ಮೂಲಕ ಸಾರಿದರು. ಹಾಗಾಗಿ ಮೊಟ್ಟ ಮೊದಲನೇಗಾಗಿ ಅವ್ರ ವಿಚಾರಗಳಿಗೆ ನಾನು ಶರಣ ಹೋಗ್ತೇನೆ. ಅದ್ರ ಜೊತೆಯಲ್ಲಿ ಇದೇ ಐಡಿಯಾಲಜಿ, ಒಂದು ಸಮಾನತೆಯ ಐಡಿಯಾಲಜಿ ತಕ್ಕೊಂಡು ಸಂವಿಧಾನದ ಮುಖಾಂತರ ಬಸವಣ್ಣನ ಕನಸನ್ನು ನನಸು ಮಾಡಿರುವ ಈ ಭಾರತದ ರಾಷ್ಟ್ರ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಕೂಡ ನಾನು ಅಭಿವಾದನ ಸಲ್ಲಿಸ್ತೇನೆ. ಇವಾಗಲೇ ಪ್ರದೀಪ್ ನಾಟಿಕರ್ ಅವರು ನಿಮಗೆ ಈ ವಿಷಯದ ಕೌಡಗಾಂವ್ ಗ್ರಾಮದ ಬಾಬಾ ಸಾಹೇಬ್ ಅವ್ರದ್ದು ಸ್ಟ್ಯಾಚ್ಯೂ ಪೋರ್ಟ್ರೇಟ್ ಇನ್ಸ್ಟಾಲೇಷನ್ ಏನ್ ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟವಾಗಿ ಅವ್ರಿಗೆ ಹೇಳಿದ್ದಾರೆ. ಇವಾಗ ನಾನು ನಿಮಗೆ ವಿಶೇಷವಾಗಿ 22 ತಾರೀಕು ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಗೊತ್ತಿತ್ತು. 22 ಜಾನ್ಯುವರಿ ಆ ಊರಾಗ ಕೆಲವು ಯೂತ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಲ್ಲಿ ನಾವು ಒಂದು XYZ ದೇವರದು ನಾವು ಅಲ್ಲಿ ಚೌಕನ್ನು ಮಾಡ್ತೇವೆ. ಅದು ಇಂಟೆಲಿಜೆನ್ಸಿ ವೈರಲ್ ಆಗಿ SC ದಲಿತರು ಓಣಿಯಲ್ಲಿ ಅದು ಮೆಸೇಜ್ ಫಾರ್ವರ್ಡ್ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯುವಕರು, ಯಾಕಂದ್ರೆ ಮೊದಲು ಇತ್ತು ಅಲ್ಲಿ ಸ್ಟ್ಯಾಚ್ಯೂ, ಅದು ಸ್ಟ್ಯಾಚ್ಯೂ ಎಸ್ಟಾಬ್ಲಿಷ್ ಆಗಿದ್ದು 1985 ನಲ್ಲಿ. ಗೌರ್ಮೆಂಟ್ ಆಫೀಸಿಯರ್ಸ್ ಬಂದು ಅದು ಏನ್ ರೋಡ್ ರಿನ್ಯೂವೇಷನ್ ಆಗ್ತಾ ಇತ್ತು,
ಹೊಸ ರೋಡ್ ಅಗಲೀಕರಣ ಆಗ್ತಾ ಇತ್ತು. ಅವಾಗ ಅದು ಸರ್ವಸಮ್ಮತವಾಗಿ ಏನ್ ಗೌರ್ಮೆಂಟ್ ತಹಸೀಲ್ ಆಫೀಸ್ಲಿಂದ ಏನ್ ಆಫೀಸರ್ಸ್ ಬಂದಿದ್ರು ತೆರವುಗೊಳಿಸುವ, ಅದು ಒಂದು ನಮ್ಮ ಹತ್ರ ಫೋಟೋ ಕೂಡ ಇದೆ. ಇಲ್ಲಿ PSI ಇದ್ದಾರೆ, ತಲಾಟಿಯವರು ಇದ್ದಾರೆ, ಮತ್ತೆ ಬೇರೆ ಬೇರೆ ತಹಸೀಲ್ದಾರ್ ಆಫೀಸಿಯಲ್ಸ್ ಇದ್ದಾರೆ. ಜನರಿಗೆ ಕನ್ವಿನ್ಸ್ ಮಾಡಿ ಅವರು ಸ್ಥಳಾಂತರ ಮಾಡ್ರಿ, ಇದು ಒಂದು ಜನರಿಗೆ ಅಡೆತಡೆ ಉಂಟಾಯ್ತದ ಅಂತ ರಿಕ್ವೆಸ್ಟ್ ಮಾಡಿದಾಗ ಕಾನೂನಿಗೆ ಗೌರವ ಕೊಟ್ಟು ಜನ ಒಪ್ಕೊತಾರೆ. ಈ ಏನ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ನಿಮಗೆ, ಈ ಸ್ಟ್ರಕ್ಚರ್ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಜನ ಸ್ವಂತ ದುಡ್ಡಿನಿಂದ ಕಲೆಕ್ಟ್ ಮಾಡಿ ಆ ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡ್ತಾರೆ. ಆ ಸ್ಟ್ರಕ್ಚರ್ ಜನ ವಿಶೇಷವಾಗಿ ವಾಯ್ಸ್ಲೆಸ್ ಜನ, ಸೋಷಿಯಲ್ ಸಮಯದವರು, ಪ್ರಶಿಷ್ಟ ಜಾತಿ, ಪ್ರಶಿಷ್ಟ ವರ್ಗದವರು, ಕೂಲಿ ಕಾರ್ಮಿಕರು ಈ ದೇಶದ, ಅವ್ರ ಬೇವರನ್ನು ಸೋರಿಸಿ 8 ಲಕ್ಷದಿಂದ 10 ಲಕ್ಷ ರೂಪಾಯಿ ದುಡ್ಡು ಜಮಾವನ್ನು ಮಾಡಿ ಈ ಸ್ಟ್ರಕ್ಚರ್ ಅನ್ನು ಫೌಂಡೇಶನ್ ಹಾಕಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗೋಸ್ಕರ ಯಾವಾಗ ಅವ್ರು ತೆರವುಗೊಳಿಸ್ಲಕ್ ಕನ್ವಿನ್ಸ್ ಮಾಡಿ ಕಾನೂನು ಒಪ್ಪಿ ಅವ್ರ ಏನು ಇದಕ್ಕೆ ಏನ್ ಡೆಮಾಲಿಸ್ ಮಾಡ್ಲಕ್ಕ ಅವರು ಪರವಾನಗಿ ಕೊಡ್ತಾರ, ಅದು ಗೋರ್ಮೆಂಟ್ ಆಫೀಸಲ್ ಪ್ರೆಸೆನ್ಸ್ ಇದೆ, ಅವ್ರು ಒಪ್ಪಿಗೆ ಕೊಡ್ತಾರೆ. ಇದು ಡೆಮಾಲಿಸ್ ಆಯ್ತು. ಇದು ಡೋಜರ್ ಹತ್ತಿದ ಕೂಡ ಫೋಟೋ ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇದೆ. ಅದರ ಜೊತೆಯಲ್ಲಿ ಏನ್ ಇನ್ಸ್ಟಾಲೇಷನ್ ಆಯ್ತು 22 ತಾರೀಕಿಗೆ, 22 ಜನವರಿ, ಅದು ಕರೆಕ್ಟ್ ರೈಟ್ ಪ್ಲೇಸ್ ದಾಗ, ಅದು ಮೇನ್ ಹೆದ್ದಾರಿ ರೋಡ್ ಬಿಟ್ಟು ಏನ್ ರೋಡ್ ಊರ್ ಒಳಗಡೆ ಹೋಗೋದ್ ಒಂದು ದಾರಿ ಅದ, ಅದಕ್ಕೆ ಡಾಂಬರೀಕರಣ ಆಗಿದ್ದ ದಾರಿ ಅದ, ಅದನ್ನ ಮತ್ ಅಗಲ ಅದ. ಅದರ ಸೆಂಟರ್ ಪಾಯಿಂಟ್ ದಾಗ ಬಾಬಾ ಸಾಹೇಬ್ ಪೋರ್ಟ್ರೇಟ್ ಇನ್ಸ್ಟಾಲ್ ಆಯ್ತು. ಇವಾಗ ಇದು ಸುದ್ದಿಯನ್ನು XYZ ಯೂತ್ ಗಳಾಗ್ಲಿ, ಅಲ್ಲಿಂದ ಊರಾಗಿನ ಲೀಡರ್ ಆಗಿರ್ಬೋದು, ಅವ್ರ ಸುದ್ದಿಯನ್ನು ಪೊಲೀಸ್ ಸ್ಟೇಷನ್ ವಿರೋಧ ವ್ಯಕ್ತ ಮಾಡ್ತಾರೆ. ಆ ತಾಲೂಕಾ ಆಡಳಿತಕ್ಕೆ ಮೆಸೇಜ್ ಹೋಯ್ತು. ಅವಾಗ ಪೊಲೀಸರು ಬರ್ತಾರೆ, ಇದು ತೆಗಿರಿ, ಇದು ಅನಧಿಕೃತದ, ಇದು ಸರಿ ಇಲ್ಲ, ಕಾನೂನು ಉಲ್ಲಂಘನೆ ಆಗ್ತಾ ಇದೆ, ಈ ತರ ದಬ್ಬಾಳಿಕೆಯನ್ನು ಮಾಡ್ತಾರೆ. ಮಾಡಿ ವಿಶೇಷವಾಗಿ ಅಲ್ಲಿ ಏನ್ ಜನ ಇತ್ತು, ನಮ್ದು ಭಯಭೀತ ಆಯ್ತು. ನಮ್ದು ಮೊದಲಿತ್ತು ಕೂಗು ಅಲ್ಲಿ ಹೆಚ್ಚಾಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪೋರ್ಟ್ರೇಟ್ ಸುತ್ತಮುತ್ತ ಕುಂತಿ ಒಂದು ಪ್ರೊಟೆಕ್ಟ್ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಪ್ರೊಟೆಕ್ಟ್ ಮಾಡ್ಬೇಕಂತ. ಅವಾಗ ಮಾನ್ಯ ತಹಶೀಲ್ದಾರು, ಪೂರಾ ತಾಲೂಕಾ ಆಡಳಿತ ಡಿಪಾರ್ಟ್ಮೆಂಟ್ ಆಫೀಸಿಯಲ್ಸ್ ಪ್ರೆಸೆಂಟ್ ಆಯ್ತಾರ. ಅದ್ರ ಜೊತೆಯಲ್ಲಿ DYSP ಪ್ರೆಸೆಂಟ್ ಆಯ್ತಾರ. ಅದ್ರ ಜೊತೆಯಲ್ಲಿ ಜಿಲ್ಲೆಯಿಂದ ಅಸಿಸ್ಟೆಂಟ್ ಕಮಿಷನರ್ ಕೂಡ ಅಲ್ಲಿ ಸ್ಥಳಕ್ಕೆ ಬರ್ತಾರೆ. ಆ ಹೋರಾಟದಾಗ ನಾನು ಇದ್ದೆ. ನಾ ಹೇಳಿದ್ದು ಅವ್ರಿಗೆ ಇಷ್ಟೇ, ನೋಡ್ರಿ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮೊದಲು ಇತ್ತು, ಇದು ಬಾಬಾ ಸಾಹೇಬ್ ಪೋರ್ಟ್ರೇಟ್ ಅಂತಂದ್ರ ನಮ್ ಸಮುದಾಯ ಇದು ನಾವು ಅದಕ್ಕೆ ನೋಡಿ ನಾವು ಬದುಕೋರು ಪ್ರೇರಣೆ, ನಮ್ಮ ದೇವರು ದಿಂಡ್ರಕ್ಕಿಂತವೇ ಜಾಸ್ತಿಯಾಗಿ ಮೇಲ್ಪಟ್ಟು ಬಾಬಾ ಸಾಹೇಬ್ರೆ. ಯಾಕಂದ್ರೆ ನಮ್ಮ ಬದುಕು ಇಲ್ಲಿ ಬಂದ್ ಪ್ರೆಸ್ಮೆಂಟ್ ಮಾಡ್ಬೇಕಂದ್ರೆ ಅದು ಕೊಡುಗೆ ಬಾಬಾ ಸಾಹೇಬ್ರಿಗೆ ಹೋಗ್ತು. ಅಂತ ಒಂದು ಇಮೋಷನಲ್, ನಮಗ್ ಬಿ ಒಂದು ಇಮೋಷನ್ಸ್, ಫೇತ್ ಇದೆ, ಆಸ್ಥಾ ಕೇಂದ್ರಗಳು ನಮ್ಮ ಹತ್ರ ಇಲ್ಲ. ಹಾಲ್ ಕಮಿಟಿಗಳು, ಕಮ್ಯುನಿಟಿ ಹಾಲ್ಗಳು 40-50 ವರ್ಷ ಕೆಳಗೆ ಕಟ್ಟಡಗಳು ಕಾಣಿಸ್ತಾವ. ಯಾವುದು ನಮ್ ಜನರಿಗೆ ಸಮುದಾಯ ಭವನಗಳು ಇಲ್ಲ. ನಾವು ಇನ್ನೂವರೆಗೆ ಯಾವುದು ನಮ್ಮ ಜಾರಿಗೆ ಬಂದು, ಸಂವಿಧಾನ ಜಾರಿಗೆ ಬಂದು 75 ಇಯರ್ಸ್ ಆಯ್ತು, ಅದು ಸೆಲೆಬ್ರೇಷನ್ ನಡೀತಾ ಇದೆ. ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿಲ್ಲ. ಇದು ಇಂತ ನಿಜ. ಹಾಗಾಗಿ ನಮ್ಗೆ ಬಾಬಾ ಸಾಹೇಬ್ ಏನು ಹೋರಾಟ ಇತ್ತು, ಅದು ಹೋರಾಟ ನಮಗೊಂದು ಪ್ರೇರಣೆ. ಹಾಗಾಗಿ ನಾವು ಇದು ಬೈ ಹಾರ್ಟ್ ಮೆಂಟಲಿ ತಗೊಂಡಿದ್ದು ಸೀರಿಯಸ್ ಇಶ್ಯೂ ನಮ್ಗಾಗಿ. ಬೇರೆಯವ್ರಿಗೆ ಏನಿದೆ ಗೊತ್ತಿಲ್ಲ, ಬಟ್ ಬಾಬಾ ಸಾಹೇಬ್ ಋಣ ಏನಿದೆ, ಏನ್ ಕಾನ್ಸ್ಟಿಟ್ಯೂಷನ್ ಈ ದೇಶಕ್ಕೆ ಕೊಟ್ಟದ, ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಈ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಏನ್ ಕಾಸ್ಟ್ ಸಿಸ್ಟಮ್ ಇದೆ ಇಲ್ಲ, ಅದು ಡಿವೈಡೇಷನ್ ಮಾಡ್ತಕ್ಕಂಥ ಸೋಷಿಯಲ್ ಇಂಡಿಯನ್ ಸೊಸೈಟಿ ಡಿವೈಡೇಷನ್ ಉಂಟು ಮಾಡ್ತಕ್ಕಂಥ ಅದು ಒಂದು ವ್ಯವಸ್ಥೆ ಆಗಿದೆ. ಆ ವ್ಯವಸ್ಥೆ ನಾವು ಸಾವಿರಾರು ವರ್ಷಗಳಿಂದ, ಈಗ ಇಲ್ಲ, ಸಾವಿರಾರು ವರ್ಷದಿಂದ ನಾವು ಹೋರಾಟವನ್ನು ಇದೆ.
ಅಂಬೇಡ್ಕರಿಸಂ ವರ್ಸಸ್ ಬ್ರಾಹ್ಮಣಿಸಂ ಹೋರಾಟ ಇದೆ. ಹಾಗೆ ಯಾವಾಗ ಇದು ನಮ್ದು ಇಮೋಷನ್ಸ್. ಈಗ ಇಮೋಷನ್ಸ್ ಮಧ್ಯದಾಗ AC ಅವರು ಒಂದು ಫೋರ್ಸ್ ಮಾಡ್ತಾರೆ, DYSP ಫೋರ್ಸ್ ಮಾಡ್ತಾರೆ, ಗುಂಡಾಗರ್ದಿ ಸ್ಟೈಲ್